ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರು. ಧಾರವಾಡ ನಗರದಲ್ಲಿ 15ನೇ ಪದವಿ ಪ್ರದಾನ ಸಮಾರಂಭ ಕುರಿತು ಸುದ್ದಿಗೋಷ್ಠಿ. 15ನೇ ಪದವಿ ಪ್ರದಾನ ಸಮಾರಂಭವು 2025 ಸೆಪ್ಟೆಂಬರ್ 27 ಶನಿವಾರದಂದು ಬೆಳಗ್ಗೆ 10:30ಕ್ಕೆ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಎಲ್ ಚಕ್ರಸಾಲಿ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಎಲ್ ಚಕ್ರಸಾಲಿ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಎಸ್ ಕೆರೂರ್, ಡಾಕ್ಟರ್ ವಿಜಯ್ ಸಿ, ಶೈಕ್ಷಣಿಕ ಕಾರ್ಯಕ್ರಮ ಡೆನ್ ಪ್ರೊಫೆಸರ್ ಜೆ.ವಿ. ವಡಾವಿ, ಡೆನ್ ವಿದ್ಯಾರ್ಥಿ ಕಲ್ಯಾಣ ಡಾಕ್ಟರ್ ಕೇಶವ ಜೋಶಿ, ಡೆನ್ ಅಡ್ಮಿನ್ ಮತ್ತಿತರರು ಉಪಸ್ಥಿತರಿದ್ದರು. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಕಾಲೇಜಿನಲ್ಲಿ 27ನೇ ತಾರೀಕು ಸೆಪ್ಟೆಂಬರ್ ಇದೇ ತಿಂಗಳು 10:30 ಗಂಟೆಗೆ ಕಾಲೇಜಿನ ಸಭಾಂಗಣದಲ್ಲಿ ನಮ್ಮ ಗ್ರ್ಯಾಜುಯೇಷನ್ ಡೇ ಸೆರೆಮನಿಯನ್ನು 15ನೇ ಆಟೋನಮಸ್ ಬ್ಯಾಚ್ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ನಮ್ಮ ಕಾಲೇಜಿಗೆ ಪ್ರೆಸಿಡೆಂಟ್ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜು ಯಾವಾಗಲೂ ಪ್ರಗತಿಯತ್ತ ದಾಪುಗಾಲು ಹಾಕ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ಒಟ್ಟು 8 UG ಪ್ರೋಗ್ರಾಮ್ಗಳಿದ್ದು 6 PG ಪ್ರೋಗ್ರಾಮ್ಗಳು ಮತ್ತು 11 ರಿಸರ್ಚ್ ಸೆಂಟರ್ಗಳಿದೆ. ಒಟ್ಟಾರೆ 2800ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿದ್ಯಾಭ್ಯಾಸದ ವಿಷಯವಾಗಿ ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರು ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಮತ್ತು ಅದೇ ರೀತಿ ನಮಗೆ ಮಾರ್ಗದರ್ಶನವೂ ಕೂಡ ಮಾಡ್ತಾರೆ. ಯಾಕೆಂದರೆ ಈ ವಿದ್ಯಾದಾನ ಅನ್ನೋದು ಧರ್ಮಸ್ಥಳದಲ್ಲಿ ಪಾಲಿಸುವಂತಹ 4 ದಾನಗಳಲ್ಲಿ ಒಂದಾಗಿದೆ. ನಮ್ಮ ಕಾಲೇಜು ನಿಮಗೆಲ್ಲ ತಿಳಿದ ಹಾಗೆ 1979ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದು 45 ವರ್ಷಗಳ ಕಾಲ ನಿರಂತರವಾಗಿ ಅದು ಒಂದು ದೇಶದ ಪ್ರಗತಿಗೆ ತನ್ನ ವಿದ್ಯಾರ್ಥಿಗಳ ಮೂಲಕ ಕೊಡುಗೆಯನ್ನು ಕೊಡ್ತಾ ಇದೆ. ಇಲ್ಲಿ ನಮ್ಮಲ್ಲಿ ಕಲಿಕೆಯ ಜೊತೆ ಸಂಶೋಧನೆ ಮತ್ತು ಇತರ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ಗಳಿಗೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಮತ್ತು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು MOUಗಳನ್ನು, ಅದೊಂದು 25 MOUಗಳು ಬೇರೆ ರೀತಿಯ ಶೈಕ್ಷಣಿಕ ಸಂಸ್ಥೆಗಳು ಇರ್ಬೋದು ಅಥವಾ ಕೈಗಾರಿಕಾ ಉದ್ಯಮಿಗಳು ಇರ್ಬೋದು, ಅವರ ಜೊತೆ ನಾವು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಇದು ಬೇಸಿಕಲಿ ಟೀಚಿಂಗು, ಟ್ರೈನಿಂಗು, ಇಂಟರ್ನ್ಶಿಪ್ಪು, ರಿಸರ್ಚು, ಪ್ರಾಜೆಕ್ಟು ಈ ಎಲ್ಲ ಒಂದು ವಿಷಯವನ್ನು ಒಳಗೊಂಡಿರುತ್ತೆ. ನಮ್ಮಲ್ಲಿ ಸಾಕಷ್ಟು ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ, 2 ವರ್ಕಿಂಗ್ ಇಂಡಸ್ಟ್ರೀಸ್ ಇದೆ. ಈ ಒಂದು ಎಲ್ಲ ಒಂದು ಸೌಲಭ್ಯದೊಂದಿಗೆ ಮತ್ತು ನಮ್ಮ ಕಾಲೇಜಿನಲ್ಲಿ ಇರುವಂತಹ ಒಂದು ಡೆಡಿಕೇಟೆಡ್ ಫ್ಯಾಕಲ್ಟಿ ಮತ್ತು ಸ್ಟಾಫ್ ಒಂದು ಪ್ರಯತ್ನದಿಂದ ನಮ್ಮ ಕಾಲೇಜು ಯಾವಾಗಲೂ ಒಂದು ಪ್ರಗತಿಯತ್ತ ನಡೀತಾ ಇದೆ. ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಸುಮಾರು 90 ಕಂಪನಿಗಳು ವಿಸಿಟ್ ಮಾಡಿ 365 ವಿದ್ಯಾರ್ಥಿಗಳಿಗೆ 518 ಆಫರ್ಗಳನ್ನು ಕೊಟ್ಟಿದ್ದಾರೆ. ಹೈಯೆಸ್ಟ್ ಪ್ಯಾಕೇಜು 32 LPA ಇದೆ, 32 ಲಕ್ಷ. ಆಮೇಲೆ ಎವರೇಜ್ ಪ್ಯಾಕೇಜು 6.5 LPA ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜು ಎಲ್ಲ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ, ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಬೇಕಾಗುವ ಎಲ್ಲ ತರಹದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಯಾವಾಗಲೂ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ವರ್ಷ ನಾವು ನಮ್ಮ ಕಾಲೇಜಿನಲ್ಲಿ ಸುಮಾರು 2,65,00,000ಕ್ಕಿಂತಲೂ ಹೆಚ್ಚು ಅನುದಾನವನ್ನು ಹೊಂದಿದಂಥ 11 ಪ್ರಾಜೆಕ್ಟ್ಗಳು ನಡೀತಾ ಇದೆ. ಮತ್ತು ನಮ್ಮ ಕಾಲೇಜಿನಲ್ಲಿ ನಾನು ಹೇಳಿದ ಹಾಗೆ ವಿದ್ಯಾರ್ಥಿಗಳ ವಿವಿಧ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಕ್ರೀಡಾ ಸೌಲಭ್ಯವನ್ನು ಕೊಟ್ಟಿದ್ದೀವಿ. ಆಮೇಲೆ ಬಹಳ ಜನ ನಮ್ಮ ವಿದ್ಯಾರ್ಥಿಗಳು ಈ VTU ಬ್ಲೂಸ್ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅತಿ ಸುಸಜ್ಜಿತವಾದ ಮತ್ತು ವಿನೂತನವಾಗಿ ನಿರ್ಮಿಸಿದಂತಹ ಒಂದು ಒಳಾಂಗಣ ಕ್ರೀಡಾಂಗಣ ಇದೆ. ಅದರಲ್ಲಿ 4 ಬ್ಯಾಡ್ಮಿಂಟನ್ ಕೋರ್ಟ್ಗಳಿವೆ, ಬೇರೆ ಇತರ ಒಂದು ಸೌಲಭ್ಯಗಳು ಇವೆ. ಅದೇ ರೀತಿಯಾಗಿ ಹೊರಾಂಗಣ ಒಂದು ನಮ್ಮ ಪ್ಲೇ ಗ್ರೌಂಡ್ ಏನಿದೆಯಲ್ಲ, ಅದು ಈ ಸರಿ ನಾವು ಅದಕ್ಕೆ ಒಂದು ನಾವೀನ್ಯತೆಯನ್ನು ಕೊಟ್ಟಿದ್ದೇವೆ. ಈ ಲೇಟೆಸ್ಟ್ ಟೆಕ್ನಾಲಜಿ ಸಬ್ ಸರ್ಫೇಸ್ ಡ್ರೈನೇಜ್ ಅಂತಾರೆ. ಸೊ ಅಂತಹ ಒಂದು ವ್ಯವಸ್ಥೆಯನ್ನು 30 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಅದನ್ನು ಮಾಡಿದ್ದೀವಿ. ಈ ಒಂದು ವ್ಯವಸ್ಥೆಯಿಂದ ಈವನ್ ಮಳೆಗಾಲದಲ್ಲಿಯೂ ಕೂಡ ಮಳೆಯಾದ 2-3 ತಾಸಿಗೆ ನಮಗೆ ಗ್ರೌಂಡ್ ಆಟಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳ ಒಂದು ಪ್ರಗತಿಗಾಗಿ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆಲ್ಲ ಕೂಡ ಇಲ್ಲಿಯ ಸ್ಥಾನಿಕ ಪೋಷಕರು, ಪಾಲಕರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ಪ್ರಗತಿಯಲ್ಲಿ ಅವರದ್ದು ಪಾಲುದಾರಿಕೆಯೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿಕೊಳ್ಳೋಕೆ ನನಗೆ ಬಹಳ ಸಂತೋಷವಾಗುತ್ತೆ. ಇದೇ ಸೆಪ್ಟೆಂಬರ್ 27 ನಿಮಗೆ ಹೇಳಿದ ಹಾಗೆ ನಮ್ಮ 15ನೇ ಗ್ರ್ಯಾಜುಯೇಷನ್ ಡೇ ಸೆರೆಮನಿ ಫಾರ್ ಆಟೋನಮಸ್ ಬ್ಯಾಚ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಡಾಕ್ಟರ್ ಗಿರೀಶ್ ಎನ್ ಮರಡ್ಡಿ, ಡೈರೆಕ್ಟರ್ ವಾಲ್ಮಿ ಧಾರವಾಡ,
ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜೀವೇಂದ್ರ ಕುಮಾರ್ ಅವರು, ಸೆಕ್ರೆಟರಿ SDME ಸೊಸೈಟಿ ಧಾರವಾಡ ಅವರು ವಹಿಸಲಿದ್ದಾರೆ. ಸೊ ಜೀವೇಂದ್ರ ಕುಮಾರ್ ಸರ್ ಎಲ್ಲ ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈ ವರ್ಷ 582 UG ಸ್ಟೂಡೆಂಟ್ಸು ಮತ್ತು 17 PG ಸ್ಟೂಡೆಂಟ್ಸು ಒಟ್ಟು ಪದವಿಯನ್ನು ಪಡಿತಾ ಇದ್ದಾರೆ. ಸೊ ಇದರಲ್ಲಿ ಅತಿ ಹೆಚ್ಚು ಪ್ರತಿ ವಿಭಾಗದಲ್ಲೂ ಕೂಡ ನಾವು 3 ರ್ಯಾಂಕ್ಗಳನ್ನು ಕೊಡ್ತಾ ಇದ್ದೇವೆ UGಯಲ್ಲಿ ಮತ್ತು 1 ರ್ಯಾಂಕನ್ನು PGಯಲ್ಲಿ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಈ ವರ್ಷ ಎಲ್ಲ ಒಂದು ವಿಭಾಗಗಳಲ್ಲಿ ಸೇರಿ ಕಾಲೇಜ್ ಟಾಪರ್ ಅಂತ ಹೇಳಿ ಒಂದು ಪೂಜ್ಯ ಡಾಕ್ಟರ್ D. ವೀರೇಂದ್ರ ಹೆಗಡೆಜಿಯವರ ಗೋಲ್ಡ್ ಮೆಡಲ್ ಅನ್ನು ಕೊಡ್ತಾ ಇದ್ದೇವೆ. ಅದು ಈ ಸರಿ ನಮ್ಮ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿನಿ KN ಬಿಂದು ಅವರಿಗೆ ಲಭಿಸಿದೆ. ಅವರು 9.99 ಆನ್ ಅ ಸ್ಕೇಲ್ ಆಫ್ 10 ಅಷ್ಟು CGPA ಸ್ಕೋರ್ ಮಾಡಿದ್ರಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಪ್ಲೇಸ್ಮೆಂಟ್ ಕೂಡ ಆಗಿದೆ. ಸೊ ಇದರ ಜೊತೆಗೆ ನಮ್ಮಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದ್ದು ಈ ವರ್ಷ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆದಿದ್ದಾರೆ. 25 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ರಿಸರ್ಚ್ ಸೆಂಟರ್ ಕೆಲಸ ಮಾಡಿ VTUದಿಂದ ಒಂದು PhD ಅನ್ನು ಪಡೆದಿದ್ದಾರೆ ಮತ್ತು 3 ಪ್ರಾಧ್ಯಾಪಕರು ಬೇರೆ ಯೂನಿವರ್ಸಿಟಿಯಲ್ಲಿ ಕೂಡ ಕೆಲಸ ಮಾಡಿ PhD ಅನ್ನು ಪಡೆದಿದ್ದಾರೆ. ಒಟ್ಟಾರೆ 28 ವಿದ್ಯಾರ್ಥಿಗಳು ತಮ್ಮ ಪ್ರಶಂಸನಾ ಪತ್ರವನ್ನು ಈ ಒಂದು PhD ಪಡೆದಿದ್ದಕ್ಕಾಗಿ ಅವತ್ತು ಅವರಿಗೆ ಸನ್ಮಾನಿಸಲಾಗುವುದು. ಮತ್ತು ನಮ್ಮ ಕಾಲೇಜಿನಲ್ಲಿ 14 ವಿದ್ಯಾರ್ಥಿಗಳು ಈ ಬಾರಿ ಡಿಗ್ರಿ ವಿತ್ ಆನರ್ಸ್, VTU ಡಿಗ್ರಿ ವಿತ್ ಆನರ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. 14 ವಿದ್ಯಾರ್ಥಿಗಳು BE ಡಿಗ್ರಿ ವಿತ್ ಆನರ್ಸ್ ಅನ್ನು ಕೂಡ ಈ ಸಾರಿ ಪಡೆದಿದ್ದಾರೆ. 2 ವಿದ್ಯಾರ್ಥಿಗಳು ಮೈನರ್ ಡಿಗ್ರಿ ಪಡೆದಿದ್ದಾರೆ. ಅದರದ್ದು ಸರ್ಟಿಫಿಕೇಟ್ಸ್ ಇನ್ನು VTUದವರು ನಮಗೆ ಕಳಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಈಗ ಒಳ್ಳೆಯ ಒಂದು ಹೊಸ ಕರಿಕ್ಯುಲಮ್ ಡಿಸೈನ್ ಆಗಬಹುದು ಅಥವಾ ವ್ಯಾಲ್ಯೂ ಎಡಿಷನ್ ಪ್ರೋಗ್ರಾಮ್ಸ್ ಆಗಬಹುದು ಅಥವಾ ಸ್ಟೂಡೆಂಟ್ಗೆ ಇಮಿಡಿಯೇಟ್ ಇಂಡಸ್ಟ್ರಿ ನೀರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ನಮ್ಮ ಕಾಲೇಜು ಸದಾ ಪ್ರಯತ್ನ ಮಾಡುತ್ತೆ. ಯಾಕಂದರೆ ಇದು ನಮ್ಮ ಪೂಜ್ಯ ಡಾಕ್ಟರ್ D. ವೀರೇಂದ್ರ ಹೆಗಡೆಜಿಯವರ ಆಶಯ. ವಿದ್ಯಾರ್ಥಿಗಳಿಗೆ ಅವರು ಇವತ್ತಿನ ಜಗತ್ತಿಗೆ ಏನು ಬೇಕಾಗಿದೆ ಅಂತಹ ಒಂದು ಸ್ಕಿಲ್ಗಳನ್ನು ಅವರಲ್ಲಿ ಡೆವಲಪ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಒಂದು ಡೆಡಿಕೇಟೆಡ್ ಫ್ಯಾಕಲ್ಟಿ ಮತ್ತು ಸ್ಟಾಫ್ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭಕ್ಕೆ ತಾವುಗಳು ಕೂಡ ಬಂದು ಇದರ ಒಂದು ಫಲಿತಾಂಶವನ್ನು, ಇದರ ಒಂದು ಸದುದ್ದೇಶವನ್ನು ಜನರಿಗೆ ತಿಳಿಸುವಲ್ಲಿ ಮತ್ತು ತಾವು ಕೂಡ ನಮಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಉತ್ತೇಜಿಸುವ ಸಲುವಾಗಿ ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ತಮಗೆ ಕೂಡ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ.